ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ನ್ಯೂ ಚಾನಲ್. ನಾವು ಇವತ್ತಿನ ವಿಡಿಯೋದಲ್ಲಿ ನಂಬರ್ಸ್ ಎಂಬ ಒಂದು ಟಾಪಿಕನ್ನು ಅತಿ ಸರಳವಾಗಿ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ತಿಳ್ಕೋಬೇಕು ಎಂಬ ಒಂದು ವಿಷಯವನ್ನು ತಿಳ್ಕೊಳ್ಳೋಣ. ನಂಬರ್ಸ್ ಅಂದರೆ ವಚನಗಳು. ದೇರ್ ಆರ್ 2 ನಂಬರ್ಸ್ ಇನ್ ಇಂಗ್ಲೀಷ್. ವಚನಗಳಲ್ಲಿ 2 ವಿಧಗಳು. ದೇ ಆರ್ 1 ಸಿಂಗುಲರ್ ನಂಬರ್, 2 ಪ್ಲೂರಲ್ ನಂಬರ್. ಸಿಂಗುಲರ್ ನಂಬರ್ ಏಕವಚನ. ಎ ನೌನ್ ವಿಚ್ ಡಿನೋಟ್ಸ್ 1 ಪರ್ಸನ್ ಆರ್ 1 ಥಿಂಗ್ಸ್ ಈಸ್ ನೌನ್ಸ್ ಆ್ಯಸ್ ಸಿಂಗುಲರ್ ನಂಬರ್. ಅಂದರೆ ಸಿಂಗುಲರ್ ನಂಬರ್ಸ್ ಏಕವಚನ ಅಂದರೆ ಏನಪ್ಪ ಅಂತಂದರೆ ಎ ನೌನ್ಸ್ ವಿಚ್ ಡಿನೋಟ್ಸ್ 1 ಪರ್ಸನ್, 1 things are known as ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಇತ್ತಪ್ಪ ಅಂದರೆ ನಾವು ಅದಕ್ಕೆ ಏನಂತೀವಿ, ಸಿಂಗುಲರ್ ನಂಬರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್: ಟ್ರೀ, ಬಾಕ್ಸು, ಆಕ್ಸು, ಮ್ಯಾನು, ಪೆನ್ನು, ಕೌ, ಬರ್ಡ್, ಬುಕ್ಕು, ಪೆನ್ಸಿಲು, ಟೇಬಲು, ಮೊಬೈಲು, ನೀಫ್. ಇವೇ ನೀವು ಸಿಂಗುಲರ್ ವರ್ಡ್ಸ್. ಇನ್ನು ಪ್ಲೂರಲ್ ನಂಬರ್ಸ್ ಅಂದರೆ ಏನಪ್ಪ ಅಂದರೆ ಬಹುವಚನ. ನಾವೇನು ತಿಳ್ಕೊಂಡಿದ್ವಿ, ಏಕವಚನ ಅಂದರೆ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಇದ್ದರೆ ನಾವು ಏಕವಚನ. ಇನ್ನು ಪ್ಲೂರಲ್ ನಂಬರ್ಸ್ ಅಂತಂದರೆ ಏನಪ್ಪ ಅಂತಂದರೆ, ಪ್ಲೂರಲ್ ನಂಬರ್ಸ್ ಅಂತಂದರೆ ಬಹುವಚನ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವಸ್ತುಗಳು ಅಥವಾ ವ್ಯಕ್ತಿಗಳು ಇತ್ತಪ್ಪ ಅಂದ್ರೆ ನಾವು ಅದಕ್ಕೆ ಏನಂತೀವಿ, ಬಹುವಚನ ಅಂತ ಕರಿತೀವಿ. ಎ ನೌನ್ ವಿಚ್ ಡಿನೋಟ್ಸ್ ಮೋರ್ ದೆನ್ 1 ಪರ್ಸನ್ ಆರ್ 1 ಥಿಂಗ್ಸ್ ಈಸ್ ನೌನ್ಸ್ ಆ್ಯಸ್ ಪ್ಲೂರಲ್ ನೌನ್ಸ್. ನಾವು ಸಿಂಗುಲರ್ ಒಳಗೆ ಒಂದೊಂದೇ ಇರ್ತಿತ್ತು. ಒಂದು ವಸ್ತು ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿ ಆಗಿರ್ಬೋದು. ಒಂದಿದ್ರೆ ಅದಕ್ಕೆ ನಾವು ಸಿಂಗುಲರ್ ಅಂದ್ವಿ. ಬಹುವಚನದೊಳಗೆ ಏನು ಹಚ್ತೀವಿ, ಯಾಡನ್ನು ಹ್ಯಾಡ್ ಮಾಡ್ತೀವಿ. ನಾವು ಅನ್ನು ಆ್ಯಡ್ ಮಾಡ್ತೀವಿ. ಟ್ರೀ ಇತ್ತು, ಟ್ರೀಸ್. ಬಾಕ್ಸಸ್, ಆಕ್ಸನ್, ಮೆನ್, ಫೆನ್ಸ್, ಕೌಸ್, ಬರ್ಡ್ಸ್, ಬುಕ್ಸ್, ಪೆನ್ಸಿಲ್, ಟೇಬಲ್ಸ್. ಇವೇ ನೀವು ಪ್ಲೂರಲ್ಸ್ ವರ್ಡ್ಸ್. ಸಿಂಗುಲರ್ ವರ್ಡ್ಸ್ ಅಂತಂದರೆ ಏಕವಚನ, ಪ್ಲೂರಲ್ ವರ್ಡ್ಸ್ ಅಂತಂದರೆ ಬಹುವಚನ. ಬಹುವಚನದೊಳಗೆ ನಾವು ಏನು ಮಾಡ್ತೀವಿ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು ಇತ್ತಪ್ಪ ಅಂದ್ರೆ ನಾವು ಅದಕ್ಕೆ ಅನ್ನು ಹ್ಯಾಡ್ ಮಾಡ್ಕೊತ ಹೋದ್ರೆ ಅದು ಏನಾಗುತ್ತೆ, ಅದು ಪ್ಲೂರಲ್ ಆಗುತ್ತೆ. ಅದೇ ರೀತಿಯಾಗಿ ನಾವು ಸಿಂಗುಲರ್ ಮತ್ತು ಪ್ಲೂರಲನ್ನು ಯಾವ ರೀತಿ ನೆನ್ಪಿಟ್ಕೋಬೇಕು, ಯಾವ ರೀತಿ ಕಲಿಬೇಕಪ್ಪ. ಸಿಂಗುಲರ್ ಮತ್ತು ಪ್ಲೂರಲ್ ಒಳಗೆ ಬರೀ ನಾವು ಸಿಂಗುಲರ್ ಇತ್ತಪ್ಪ ಅಂತಂದರೆ ಒನ್ ಥಿಂಗ್ಸ್ ಆರ್ 1 ಪರ್ಸನ್ಸ್. ಅದಕ್ಕೆ ನಾವು ಅನ್ನು ಆ್ಯಡ್ ಮಾಡಿದ್ರೆ ಅದು ಪ್ಲೂರಲ್ ನಂಬರ್ಸ್ ಆಗಿಬಿಡುತ್ತಾ ಅಂತ ತಿಳ್ಕೊಂಡಿದ್ವಿ. ಆದರೆ ಎಲ್ಲ ಒಂದು ಇದಕ್ಕೂ ಕೂಡ ನಾವು ಬರೀ ಅನ್ನು ಹಚ್ಚಿದ್ರೆ ಅದು ರಾಂಗ್ ಆಗುತ್ತೆ. ಕೆಲವು ಸಿಂಗುಲರ್ ಮತ್ತು ಪ್ಲೂರಲ್ ನಂಬರ್ಸ್ ಒಳಗೆ ಒಂದು 5 ರೂಲ್ಸ್ಗಳದಾವೆ. 5 ರೂಲ್ಸ್ಗಳನ್ನು ನಾವು ನೆನ್ಪಿಟ್ಕೊಂಡ್ರೆ ಸಿಂಗುಲರ್ ಮತ್ತು ಪ್ಲೂರಲನ್ನು ನಾವು ಪರ್ಫೆಕ್ಟಾಗಿ ಕಲಿಬೋದು. ಒಂದನೇ ರೂಲ್ಸ್ ಏನಪ್ಪ ಅಂತಂದರೆ, ಒಂದೇದು ಮೋಸ್ಟ್ ನೌನ್ಸ್ ಫ್ರಮ್ ದೇರ್ ಪ್ಲೂರಲ್ ಬೈ ಆ್ಯಡಿಂಗ್ ಎಸ್ ಟು ದ ಸಿಂಗುಲರ್. ಒಂದನೇ ರೂಲ್ಸ್ ಏನಪ್ಪ ಒಂದನೇ ರೂಲ್ಸ್ ಅಂತಂದರೆ ಬರೀ ಅನ್ನು ಆ್ಯಡ್ ಮಾಡಬೇಕು. ಕೆಲವು ಪದಗಳಿಗೆ, ಎಲ್ಲ ಪದಗಳಿಗೆ ಬರೋಂಗಿಲ್ಲ. ಎಲ್ಲ ವರ್ಡ್ಸ್ಗಳಿಗೂ ಅನ್ನು ಆ್ಯಡ್ ಮಾಡಿದ್ರೆ ತಪ್ಪಾಗುತ್ತೆ. ಕೆಲವು ನಿರ್ದಿಷ್ಟವಾದ ವಸ್ತುಗಳಿಗೆ ಏಕವಚನಕ್ಕೆ ನಾವು ಅನ್ನು ಆ್ಯಡ್ ಮಾಡಿದಾಗ ಅದು ಬಹುವಚನ ಆಗುತ್ತೆ. ಫ್ರೆಂಡು, ಫ್ರೆಂಡ್ಸ್. ಫೇಸು, ಫೇಸ್. ಬುಕ್ಕು, ಬುಕ್ಸು. ಇವು ಏನಪ್ಪ ಅಂತಂದರೆ ಅನ್ನು ಆ್ಯಡ್ ಮಾಡಿದಾಗ ಆಗುವಂತಹ ಒಂದು ಪದಗಳಿವು. ಟ್ರೀಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಮ್ಯಾಪ್ಸ್, ಮೊಬೈಲು, ಮೊಬೈಲ್ಸ್, ಡಾಗ್ಸ್, ಕಿಂಗ್ ಅಂದ್ರೇನು, ರಾಜ. ಅದು ಸಿಂಗುಲರ್ ವರ್ಡ್ಸ್. ಪ್ಲೂರಲ್ ವರ್ಡ್ಸಲ್ಲಿ ಏನು ಹಚ್ತೀವಿ, ಅನ್ನು ಆ್ಯಡ್ ಮಾಡ್ತೀವಿ. ಆವಾಗ ಅದೇನಾಗುತ್ತೆ, ಕಿಂಗ್ ಇದ್ದಿದ್ದು ಕಿಂಗ್ಸ್. ಜಗ್ಸ್. ಬ್ಲಬ್ಸ್. ಬಾಯ್ಸ್. ಆಮೇಲೆ ಬೇಸ್ ಮತ್ತು ಬೇಸ್. ಚೇರ್ಸ್. ಮ್ಯಾಪ್ಸ್. ಪೆನ್ಸಿಲ್ಸ್. ಟೇಬಲ್ಸ್. ಫಿಲ್ಮ್ ಅಂದರೆ ಚಲನಚಿತ್ರ, ಫಿಲ್ಮ್ಸ್. ಹೌಸಸ್. ಇದೇನಾಗುತ್ತೆ, ಬರೀ ಅನ್ನು ಆ್ಯಡ್ ಮಾಡೋದ್ರ ಮೂಲಕ ಸಿಂಗುಲರ್ ಇದ್ದಿದ್ದು ಪ್ಲೂರಲ್ ಆಗುತ್ತೆ. ಇನ್ನು ಕೆಲವು ಪದಗಳದಾವು. ಯಾವಪ್ಪ ಅಂತಂದ್ರೆ ಅವು
ಡೇ ಡೇಸ್, ಡೀರ್ ಡೀರ್ಸ್, ಇಯರ್ ಇಯರ್ಸ್, ಇಯರ್ ಇಯರ್ಸ್, ಇಯರ್ ಅಂದರೆ ವರ್ಷ, ಇಯರ್ಸ್ ವರ್ಷಗಳು, ಟೇಬಲ್ ಟೇಬಲ್ಸ್, ವೆಹಿಕಲ್ ವೆಹಿಕಲ್ಸ್, ಶರ್ಟ್ ಶರ್ಟ್ಸ್. ಇದೇನಿದು ಏಕವಚನದೊಳಗೆ ಶರ್ಟ್ ಒಂದೇ ಇರುತ್ತೆ, ಅದು ಬಹುವಚನದೊಳಗೆ ಏನಾಗುತ್ತೆ ಶರ್ಟ್ಸ್. ಎಸ್ ಅನ್ನು ಹಚ್ಚಿದ್ರೆ ಏನಾಯ್ತದು ಬಹುವಚನ ಆಯಿತು. ಅದೇ ರೀತಿಯಾಗಿ ಕ್ಲಬ್ ಟೈಗರ್ ಟೈಗರ್ಸ್, ಕ್ಯಾಟ್ ಕ್ಯಾಟ್ಸ್, ಸ್ಟೂಡೆಂಟ್ ಸ್ಟೂಡೆಂಟ್ಸ್, ಗರ್ಲ್ ಗರ್ಲ್ಸ್, ಸ್ಕೂಲ್ ಸ್ಕೂಲ್ಸ್, ಟೆಂಪಲ್ ಟೆಂಪಲ್ಸ್, ಪೇಪರ್ ಪೇಪರ್ಸ್, ರ್ಯಾಬಿಟ್ ರ್ಯಾಬಿಟ್ಸ್, ಸ್ಟಿಚ್ ಸ್ಟಿಚಸ್, ಕೈಟ್ ಕೈಟ್ಸ್, ಮೌಸ್ ಮೌಸಸ್. ಇವೇ ನೀವು ಬರೀ ಎಸ್ ಅನ್ನು ಆ್ಯಡ್ ಮಾಡೋದ್ರ ಮೂಲಕ ಸಿಂಗ್ಯುಲರ್ ಇದ್ದದ್ದು ಪ್ಲೂರಲ್ ಆಗಿ ಮಾಡುವಂತಹ ಒಂದನೇ ರೂಲ್ಸ್. ಎರಡನೇ ರೂಲ್ಸ್ ಏನಪ್ಪ ಅಂತಂದರೆ, ಎರಡನೇ ರೂಲ್ಸ್ ನಾವು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಹೆಂಗೆ ಕಲಿತೀವಪ್ಪ ಅಂತಂದರೆ ರೂಲ್ಸ್ ಮೂಲಕ ಕಲಿತೀವಿ ಅಂತ ಹೇಳಿದ್ದೆ ನಾನು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಎರಡನೇ ರೂಲ್ಸನ್ನು ನೀವು ಕಲಿತಪ್ಪ ಅಂತಂದ್ರೆ ಯಾವುದೇ ವರ್ಡ್ ಕೊಟ್ಟರು ಕೂಡ ನೀವೇನು ಮಾಡೋಂಗಿಲ್ಲ, ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ. ಈ ಸಿಂಗ್ಯುಲರ್ ಇದ್ದಿದ್ದು ಪ್ಲೂರಲ್ ಹೆಂಗಾಗತ್ತಂತ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ತೀರಿ. ಅಂತಹ ಎರಡನೇ ರೂಲ್ಸ್ ಏನಪ್ಪ ಅಂತಂದರೆ ನೋಡ್ರಿ, ಅದು ಎರಡನೇ ರೂಲ್ಸ್ ಏನಪ್ಪ ಅಂತಂದರೆ ನೌನ್ಸ್ ಎಂಡಿಂಗ್ ವಿತ್ ಎಸ್ಸು ಎಸ್ ಎಚ್ ಸಿ ಎಚ್ ಓ ಎಕ್ಸ್ ಫ್ರಮ್ ಪ್ಲೂರಲ್ ಬೈ ಆ್ಯಡಿಂಗ್ ಇ ಎಸ್ ಟು ದ ಸಿಂಗ್ಯುಲರ್. ಅಂದರೆ ನಿಮಗೇನಿದ್ರ ಅರ್ಥ ಅಂದರೆ ಯಾವುದೇ ನಾಮಪದಗಳು ಎಸ್ಸು ಎಸ್ ಎಚ್ ಸಿ ಎಚ್ ಓ ಎಕ್ಸ್ ಈ ಒಂದು ಪದಗಳಿಂದ ಕೊನೆಗೊಂಡಿದ್ದರೆ ಏಕವಚನದಲ್ಲಿ, ನಾವು ಬಹುವಚನದೊಳಗೆ ಏನು ಮಾಡಬೇಕು, ಈ ಪದಗಳು ಹಂಗೆ ಇರಬೇಕು, ಅದ್ರ ಮುಂದೆ ಏನನ್ನು ಹ್ಯಾಡ್ ಮಾಡಬೇಕಂದ್ರೆ ಇ ಎಸ್ ಎಂಬ ಒಂದು ಪ್ರತ್ಯಯನ್ನು ಆ್ಯಡ್ ಮಾಡಿ ಅದನ್ನು ಪ್ಲೂರಲ್ಸ್ ಅಥವಾ ಬಹುವಚನವನ್ನಾಗಿ ಮಾಡಬೇಕು. ನೋಡಿಲಿ, ನಾನು 5 ವರ್ಡ್ಸ್ 5 ಶಬ್ದಗಳು 5 ಅಕ್ಷರಗಳು ಹೇಳಿದೆ. ಯಾವ್ಯಾವುದು? ಎಸ್ಸು ಎಸ್ ಎಚ್ ಸಿ ಎಚ್ ಓ ಮತ್ತು ಎಕ್ಸ್. ಈ 5 ಅಕ್ಷರಗಳಿರುವಂತಹ ನೌನ್ಸ್ ಏನಾದರೂ ಸಿಂಗ್ಯುಲರ್ ಇತ್ತಪ್ಪ ಅಂದರೆ ನಾವು ಪ್ಲೂರಲ್ ಬಹುವಚನ ಮಾಡಬೇಕಾದ್ರೆ ಮುಂದೆ ಏನು ಆ್ಯಡ್ ಮಾಡಬೇಕು? ಇ ಎಸ್. ಸರಿಯಾಗಿ ಕೇಳ್ರಿ, ಇದು ಭಾಳ ಪ್ರಮುಖವಾದ ಮಾಹಿತಿ. ನೋಡ್ರಿ, ಇಲ್ಲಿ ಮ್ಯಾಚ್ ಅಂತಿದೆ. ಏನಂತಿದೆ? ಮ್ಯಾಚ್. ಇಲ್ಲೇನಿದೆ? ಸಿ ಎಚ್ ಬಂದಿದೆ ಲಾಸ್ಟ್. ಇಲ್ಲಿದೆ ನೋಡು, 3ನೇ ಅಕ್ಷರ ಸಿ ಎಚ್. ಮ್ಯಾಚ್ ಇದು ಪ್ಲೂರಲ್ ನೋಡೋನಿಗೆ ಏನಾಗುತ್ತೆ? ಇ ಎಸ್ನೇ ಆ್ಯಡ್ ಮಾಡಿ ಮ್ಯಾಚಸ್. ಬ್ರ್ಯಾಂಚ್ ಬ್ರ್ಯಾಂಚಸ್, ಕ್ಯಾಚ್ ಕ್ಯಾಚಸ್, ಬಾಕ್ಸ್ ಬಾಕ್ಸಸ್, ಪಾಕ್ಸ್ ಪಾಕ್ಸಸ್, ಟ್ಯಾಕ್ಸ್ ಟ್ಯಾಕ್ಸಸ್, ಬೆಂಚ್ ಬೆಂಚಸ್. ಏನಿದು? ಸಿಂಗ್ಯುಲರ್ ಇದ್ದದ್ದು ಪ್ಲೂರಲ್ ಆಗೋಂತಹ ಎರಡನೇ ನಿಯಮ. ಹೌದಾ? ನಾನು ಹೇಳಿದ್ನಲ್ಲ 5 ಅಕ್ಷರ ಬಂದವಲ್ಲ ನೋಡ್ರಿ, ಇಲ್ಲಿ ಸಿ ಎಚ್ ಬಂತು, ಆಮೇಲೆ ಎಕ್ಸ್ ಬಂತು, ಮತ್ತು ಟೊಮೆಟೊ. ಟೊಮೆಟೊ ಅನ್ನೋದು ಒಂದು ಲಾಸ್ಟಿಗೆ ಯಾವ ವರ್ಡ್ ಬಂದಿದೆ? ಅದು ಓ ಬಂದಿದೆ ನೋಡ್ರಿ, ಟೊಮೆಟೊ ಓ ಬಂದಿದೆ. ಇಲ್ಲಿ ನಾವು ಮುಂದೆ ಏನು ಮಾಡಬೇಕು? ಟೊಮೆಟೋಸ್. ಯಾವುದನ್ನು ನಾವು ಅಲ್ಲಿ 1ನೇ ರೂಲ್ಸ್ ಒಳಗೆ ಆಗಲಿ ನಾವು 1ನೇ ರೂಲ್ಸ್ ಕಲಿಬೇಕಾದ್ರೆ ಏನು ಮಾಡಿದ್ವಿ? ಬರೀ ಎಸ್ ಅನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿದ್ವಿ. 1ನೇ ರೂಲ್ಸ್ ಒಳಗೆ ಏನು ಹೇಳಿದ್ವಿ ನಾವು? ಎಸ್ ಅನ್ನು ಆ್ಯಡ್ ಮಾಡೋದ್ರ ಮೂಲಕ ಏನು ಮಾಡ್ಬೋದು? ಸಿಂಗ್ಯುಲರ್ ಇದ್ದದ್ದು ಪ್ಲೂರಲ್ ಮಾಡಬೇಕು ಅಂತ ಹೇಳಿದ್ವಿ. 2ನೇ ರೂಲ್ಸ್ ಒಳಗೆ ಏನು ಹೇಳಿದ್ವಿ? 2ನೇ ರೂಲ್ಸ್ ಒಳಗೆ ವೈ ಎಲ್ಲೆಲ್ಲಿ? ಎರಡನೇ ರೂಲ್ಸ್ ಒಳಗೆ ನಾವು ಏನು ಕಲಿಕತ್ತೀವಿ? 5 ಅಕ್ಷರಗಳದಾವು. ಎಸ್ಸು ಎಸ್ ಎಚ್ ಸಿ ಎಚ್ ಓ ಮತ್ತು ಎಕ್ಸ್. 2ನೇ ರೂಲ್ಸ್ ಇದು. ಈ ಅಕ್ಷರಗಳನ್ನು ಯಾವುದನ್ನು ರಿಮೂವ್ ಮಾಡಬಾರ್ದು. ಯಾವುದನ್ನು ರಿಮೂವ್ ಮಾಡಲಾರ್ದು ಏನು ಮಾಡಬೇಕು ನಾವು? ಮುಂದೆ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಬ್ರ್ಯಾಂಚು ಬ್ರ್ಯಾಂಚಸ್ಸು, ಕ್ಯಾಚು ಕ್ಯಾಚಸ್ಸು, ಪಾಕ್ಸು ಪಾಕ್ಸಸ್ಸು, ಟ್ಯಾಕ್ಸು ಟ್ಯಾಕ್ಸಸ್ಸು. ಹೌದಾ? ಇ ಎಸ್ ಅನ್ನು ನಾವು ಆ್ಯಡ್ ಮಾಡೋದ್ರ ಮೂಲಕ ಸಿಂಗ್ಯುಲರ್ ಇದ್ದದ್ದನ್ನು ಪ್ಲೂರಲ್ ಮಾಡಬೇಕು. ನೋಡ್ರಿ, ಇಲ್ಲಿ ಬಸ್ ಅಂತಿದೆ, ಬಸ್ಸಸ್. ಕ್ರಾಸ್ ಡಬಲ್ ಎಸ್ ಬಂದಿದೆಯಲ್ಲ, ಕ್ರಾಸಸ್. ಗ್ಲಾಸ್ ಗ್ಲಾಸಸ್, ಬ್ರಷ್ ಬ್ರಷಸ್, ಬುಷ್ ಬುಷಸ್, ಮ್ಯಾಂಗೋ ಮ್ಯಾಂಗೋಸ್. ಓ ಇಂದ ಎಂಡ್ ಆಗೈತಲ್ಲ ವರ್ಡ್ಸು, ಅವಕ್ಕೆ ನಾವು ಏನು ಹಚ್ಬೇಕು? ಇ ಎಸ್. ಯಾವುದೇ ಅಕ್ಷರನ ರಿಮೂವ್ ಮಾಡಬಾರ್ದು. ಹೀರೋ ಹೀರೋಸ್, ಪೊಟೊಟೊ ಫೊಟೊಟೋಸ್. ಇದು 2ನೇ ಪ್ರಮುಖವಾದಂಥ ಒಂದು ನಿಯಮವಾಗಿದೆ. ನೆಕ್ಸ್ಟ್ ನಾನು ಒಟ್ಟು 6 ನಿಯಮಗಳದವು ಅಂತ ಹೇಳಿದೆ. 3ನೇ ನಿಯಮ ಏನು ಮಾಡುತ್ತೆ ನೋಡ್ರಿ, ನೌನ್ಸ್ ಆ್ಯಡಿಂಗ್ ಎಂಡಿಂಗ್ ವಿತ್ ವೈ
which followed by the consonant from the plural by adding IES in place of Y. ನೋಡಿಲಿ, ನಾಮಪದಗಳ ಕೊನೆಯಲ್ಲಿ Y ಇದ್ದು ಅದರ ಹಿಂದಿನ ಅಕ್ಷರ ವ್ಯಂಜನ ಆಗಿದ್ದರೆ ಆಗ Y ಬದಲಾಗಿ IES ಪ್ರತ್ಯಯ ಹಚ್ಚಬೇಕು. ಇಂಪಾರ್ಟೆಂಟ್ ಒಂದು ಕೀ ನೋಟ್ಸ್, ಇಲ್ಲಿ ಕೀವರ್ಡ್ಸ್ ನೆನ್ಪಿಟ್ಕರಿ. ಅದರ ವಾಯ್ ಅಕ್ಷರದ ಹಿಂದಿನ ಅಕ್ಷರ ವ್ಯಂಜನ ಆಗಿದ್ದರೆ ಮಾತ್ರ ನಾವು ವಾಯ್ ಬದಲಾಗಿ IES ಅನ್ನು ಹಚ್ಚಬೇಕು. ಒಂದು ವೇಳೆ ವಾಯ್ ಅಕ್ಷರ ಇದೆಯಲ್ಲ, ವಾಯ್ ಅಕ್ಷರದ ಹಿಂದಿನ ಅಕ್ಷರ ವ್ಯಂಜನವಾಗಿರದೆ ಅದೇನು ಓವೆಲ್ಸ್ ಆಗಿದ್ದರೆ, ಓವೆಲ್ಸ್ ಅಂದರೆ ಯಾವ ಬರ್ತವೆ ಇಂಗ್ಲೀಷ್ನಾಗ? ಎ ಐ ಓ ಯು ಮತ್ತು ಇನ್ನೊಂದು ಇ ಬರುತ್ತೆ, ಹೌದಾ? ಈ 5 ವರ್ಡ್ಸು ಏನಾದರೂ ಬಂದಿದ್ವಪ್ಪ ಅಂತಂದರೆ ನಾವೇನು ಮಾಡಬೇಕು? ವಾಯ್ನ ರಿಮೂವ್ ಮಾಡಬಾರ್ದು. ಹಂಗೆ ನೆಕ್ಸ್ಟ್ ಬರುತ್ತೆ ಅದು ರೂಲ್ಸ್, ನೆಕ್ಸ್ಟ್ ಹೇಳ್ತೀನಿ. ವಾಯ್ನ ರಿಮೂವ್ ಮಾಡಲಾರ್ದು ಅದ್ರ ಜೊತೆಗೇ ವಾಯ್ ಜೊತೆಗೇ ಬರೀ ಎಸ್ ಮಾತ್ರ ಆ್ಯಡ್ ಮಾಡ್ತೀವಿ. ಆದರೆ ಇವಾಗ ಏನಾಗಿದೆ, ಈ 3ನೇ ರೂಲ್ಸಲ್ಲಿ ನಾವೇನು ಕಲಿತಾ ಇದ್ದೀವಿ? ನಾಮಪದಗಳ ಕೊನೆಯಲ್ಲಿ ವಾಯ್ ಇದ್ದು ಅದರ ಹಿಂದಿನ ಅಕ್ಷರ ವ್ಯಂಜನ ಆಗಿದ್ದರೆ ಆಗ ನಾವು ವಾಯನ್ನು ರಿಮೂವ್ ಮಾಡಬೇಕು. ವಾಯುವನ್ನು ರಿಮೂವ್ ಮಾಡಿ ವಾಯ್ ಜಾಗದಲ್ಲಿ IES ಅನ್ನು ಆ್ಯಡ್ ಮಾಡಬೇಕು. ನೋಡ್ರಿ, ಇಲ್ಲಿ ಎಕ್ಸಾಂಪಲ್ಸ್ ಒಂದೊಂದೇ ನೋಡ್ಕೊತ ಹೋಗೋಣ, ಗೊತ್ತಾಗುತ್ತೆ ನಿಮ್ಗೆ, ಅರ್ಥ ಆಗುತ್ತೆ. ನೋಡಿರಿ, ಒಂದನೇದು ಹಾಯ್ ಆಯ್ತು ನೋಡ್ರಿ. ಇಲ್ಲಿ ಲೇಡಿ ಅಂತಿದೆ. ಲೇಡಿ ಅಂತಂದರೆ ಲಾಸ್ಟಿಗೆ ಏನಿದೆ ವರ್ಡ್ಸು? ಕಾನ್ಸನೆಂಟ್ಸ್ ಇದೆ. ಕಾನ್ಸನೆಂಟ್ ಇದೆ ಅಲ್ವಾ? ಸಿ. ಲೇಡಿ ಅಂತಂದ್ರೆ ಏನು ಬರುತ್ತೆ? ಲೇಡಿ ಅಂತಂದರೆ LADY, ಲೇಡಿ. ಅದೇನಾಯಿತು? ಐಯನ್ನು ರಿಮೂವ್ ಮಾಡಿದ್ವಿ. ಯಾಕೆ ರಿಮೂವ್ ಮಾಡಿದ್ವಿ ವಾಯನ್ನು? ವಾಯ್ ಹಿಂದಿನ ಅಕ್ಷರ ಏನಿದೆ ಇಲ್ಲಿ? ಕಾನ್ಸನೆಂಟ್ ಐತಿ. ಅದಕ್ಕೆ ವಾಯನ್ನು ರಿಮೂವ್ ಮಾಡಿ ವಾಯ್ ಜಾಗದಾಗ IES ಅನ್ನು ನಾವು ಹಚ್ಚಬೇಕು, ಹೌದಾ ಇಲ್ಲ? ವಾಯ್ ಐತಲ್ಲ ಇಲ್ಲಿ, ವಾಯ್ ಹಿಂದಿನ ಅಕ್ಷರ ಏನಿದೆ? ಅದು ಕಾನ್ಸನೆಂಟ್ ಇದೆ. ವಾಯ್ ತೆಗೆದು ಏನು ಮಾಡಿದ್ವಿ ಇಲ್ಲಿ? IES ಅನ್ನು ಹಚ್ಬೋದು. ಬೇಬಿ ಅಂತಿದೆ. ಬೇಬಿ ಅಲ್ಲೇನಿದೆ? BABY. ವಾಯ್ ಅಕ್ಷರ ಹಿಂದಿನ ಅಕ್ಷರ ಏನಿದೆ? ಕಾನ್ಸನೆಂಟ್ ಇದೆ. ವಾಯನ್ನು ರಿಮೂವ್ ಮಾಡಿ ಏನು ಮಾಡಿದ್ವಿ ನಾವು? ವಾಯ್ ಜಾಗದಲ್ಲಿ IES ಅನ್ನು ಹಚ್ಚಿದ್ವಿ. ಸಿಟಿ, CITY, ಸಿಟಿ. ಅದನ್ನು ಟಿ ಏನದು? ಕಾನ್ಸನೆಂಟ್ ಅದು. ಅವಾಗ ಏನು ಮಾಡ್ತೀವಿ ನಾವು? ವಾಯನ್ನು ರಿಮೂವ್ ಮಾಡಿ IES ಹಚ್ತೀವಿ. ಬಾಡಿ, ಡಿ ಐತಲ್ಲ, ಡಿ ಅಕ್ಷರ ಹಿಂದಿನ ಅಕ್ಷರ ಏನಿದೆ? ವಾಯ್ ಕಾನ್ಸನೆಂಟ್ ಇದೆ. ವಾಯ್ ರಿಮೂವ್ ಮಾಡಬೇಕು, ವಾಯ್ ಜಾಗದಾಗ IES ಹಚ್ಚಬೇಕು. ಅದೇ ರೀತಿಯಾಗಿ ಕಾಪಿ, ಕಾಪಿ ಹಿಂದಿನ ಅಕ್ಷರ ಪಿ ಏನದು? ಕಾನ್ಸನೆಂಟ್. ಪಿ ಏನದು? ವಾಯ್ ರಿಮೂವ್ ಮಾಡಿ IES. ಡ್ಯೂಟಿ, ಡ್ಯೂಟೀಸ್. ಆರ್ಮಿ, ಎಮ್ ಅನ್ನೋದು ಕಾನ್ಸನೆಂಟ್. ಐನ ರಿಮೂವ್ ಮಾಡಬೇಕು, IES. ಕಂಟ್ರಿ, ಕಂಟ್ರೀಸ್. ಅಥಾರಿಟಿ, ಅಥಾರಿಟೀಸ್. ಟಿ ಅನ್ನೋದು ಕಾನ್ಸನೆಂಟ್ಸ್. CRY, ಕ್ರೈ, ಕ್ರೈಸ್ ಅಂದರೆ ಅಳು. ಇದು ಅಳು ಅಂದರೆ ಅದು ಸಿಂಗುಲರ್. ಅದನ್ನು ನಾವು ಪ್ಲೂರಲ್ ಮಾಡಬೇಕಂದ್ರೆ IES, ಕ್ರೈಸ್. ಫ್ಲೈ, ಫ್ಲೈ ಅಂದರೆ 6. ವೈ ಅಕ್ಷರ ಹಿಂದಿನ ಅಕ್ಷರ ಯಾವುದಿದೆ? ಕಾನ್ಸನೆಂಟ್. ಫ್ಲೈಸ್. ಕಮ್ಯುನಿಟಿ, ಕಮ್ಯುನಿಟಿ. ಟಿ ಅನ್ನೋದೇನಿದು? ಕಾನ್ಸನೆಂಟ್ಸ್. ಕಮ್ಯುನಿಟೀಸ್. ಲಿಲಿ, ಲಿಲೀಸ್. ಏನಾಯ್ತಿದು? LY, ವೈ ಹಿಂದಿನ ಅಕ್ಷರ ಎಲ್ ಕಾನ್ಸನೆಂಟ್ ಇದೆ. ಅದಕ್ಕೆ ನಾವೇನು ಮಾಡಬೇಕು? ಆ ಒಂದು ಅಕ್ಷರವನ್ನು ರಿಮೂವ್ ಮಾಡಿ ಏನು ಹಚ್ಬೇಕು? IES ಹಚ್ಬೇಕು. ಇದು ಎಷ್ಟನೇ ನಿಯಮ? ನಾವು 3ನೇ ನಿಯಮ ಅಂತ ತಿಳ್ಕೊಂಡ್ವಿ. 4ನೇ ನಿಯಮ ನೋಡ್ರಿ, ಆಗಲೇ ಹೇಳಿದೆ ನಿಮ್ಗೆ. 3ನೇ ನಿಯಮ ಹೇಳುವಾಗ ಏನು ಹೇಳಿದೆ? ನೌನ್ಸ್ ಎಂಡಿಂಗ್ ವಿತ್ ವಾಯ್ಸ್ ವಿಚ್ ಫಾಲೋಡ್ ಬೈ ದ ಓವೆಲ್ಸ್ ಫ್ರಮ್ ದ ಪ್ಲೂರಲ್ ಬೈ ಆ್ಯಡಿಂಗ್ ಎಸ್ ಟು ದಿ ಸಿಂಗುಲರ್. ನಾಮಪದದ ಕೊನೆಯಲ್ಲಿ ವಾಯ್ ಇದ್ದು ಅದರ ಹಿಂದಿನ ಅಕ್ಷರ ಸ್ವರವಾಗಿದ್ದರೆ ಆಗ ನಾವು ಏಕವಚನಕ್ಕೆ ಕೇವಲ ಏನು ಹಚ್ಚಬೇಕು? ಎಸ್ ಮಾತ್ರ ಹಚ್ಚಬೇಕು, ಹೌದಾ? ನೋಡ್ರಿ, ಆಗಲೇ ಹೇಳಿದ್ನೆಲ್ಲನ ಯಾವ್ಯಾವ ಓವಲ್ಸ್ ಬರ್ತಾವ? A, I, O, U. ಮತ್ತು ಇನ್ನೊಂದು ಯಾವ್ದು ಬಿಟ್ಟಿವಿ ನಾವು? ಇ ಬಿಟ್ಟಿವಿ. ಈ 5 ಓವೆಲ್ಸ್ ಎಲ್ಲಿ ಬರ್ತಾವಲ್ಲ, 5 ಓವೆಲ್ಸ್ ಬಂದಲ್ಲಿ ನಾವು ಏನು ಹಚ್ಚಬೇಕು? ವಾಯುವನ್ನು ರಿಮೂವ್ ಮಾಡಬಾರ್ದು. ಏನು ಮಾಡಬೇಕು? ಮುಂದೆ ಬರೀ ಎಸ್ ಅನ್ನು ಆ್ಯಡ್ ಮಾಡ್ಕೊತೋಗ್ಬೇಕು. ನೋಡಿ ಇಲ್ಲಿ ಬಾಯ್ ಇದೆಲ್ಲ ಬಾಯ್ ಅಂತ. ಈ ಬಾಯ್ ಇದ್ದಲ್ಲಿ ನಾವು ಏನು ಮಾಡ್ತೀವಿ? ವಾಯ್ ಹಿಂದೇನಿದೆ? ಓವೆಲ್ಸ್ ಇದೆ. ಓ ಇರ್ತವೆ ಇಲ್ಲೋ? ಓವೆಲ್ಸ್ ಹೌದಲ್ಲ, ಅದು ಬರೀ ಎಸ್ ಹಚ್ತೀವಿ. KEY, ಕೀ, ಕೀಸ್. ಮಂಕಿ, ಮಂಕೀಸ್. ರೇ, ರೇಸ್. ವಾಯ್ ಅಕ್ಷರ ಹಿಂದಿಂದು ಏ ಇದೆಯಲ್ಲ, ಅದು ಓವೆಲ್ ಸೌಂಡ್ ತಾನೆ. ಮತ್ತು ಬೇ, ಡೇ. ಟಾಯ್, TOY, ಟಾಯ್. ಮತ್ತು JY, ಜಾಯ್. ಅದು ಓವೆಲ್ಸ್ ಐತಲ್ಲ ತಾನೆ. ಅದಕ್ಕೆ ಬರೀ ಏನು ಮಾಡ್ಬೇಕು ನಾವು? ಎಸ್ ಅನ್ನು ಮಾತ್ರ ಆ್ಯಡ್ ಮಾಡಬೇಕು. ಡಾಂಕಿ, ಇ ಅನ್ನೋದು ಓವೆಲ್ಸ್ ತಾನೆ. ಡಾಂಕೀಸ್. ಎಲ್ ಹಿಂದೆ, ವೈ ಹಿಂದೆ ಇ ಇದೆ. ವ್ಯಾಲಿ, ವ್ಯಾಲೀಸ್.
ವೇ, ವೇಸ್, ಟ್ರೇ, ಟ್ರೇಸ್. ಹೌದು, ಇನ್ನೂ ಕೆಲವು ವರ್ಡ್ಸ್ ನಿಮಗೆ ಏನಾದರೂ ಗೊತ್ತಿದ್ರೆ ನೀವು ಆ್ಯಡ್ ಮಾಡ್ಬೋದು. ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಕೆ ಇ ವೈ, ಕೀ. ವಾಯಿಂದ ಯಾವುದಿದೆ? ಓವೆಲ್ಸ್ ಇದೆ. ನೀವೇನು ಮಾಡ್ಬೇಕು ಇಲ್ಲಿ? ವಾಯ್ ರಿಮೂವ್ ಮಾಡಬಾರ್ದು. ಎಸ್, ಕೀಸ್ ಆಗುತ್ತೆ. ಈ ಥರ ನಿಮ್ಗೆ ಇನ್ನೂ ಹಲವಾರು ಶಬ್ದಗಳನ್ನು ಗೊತ್ತಿದ್ರೆ ನೀವೇನು ಮಾಡ್ಬೋದು? ಪುಸ್ತಕದಲ್ಲಿರುವಂಥವುಗಳ ಈ ಒಂದು ರೂಲ್ಸ್ಗೆ ನೀವು ಆ್ಯಡ್ ಮಾಡ್ಕೊತ ಹೋದರೆ ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು. ಮೇಡಮ್ ನಾವು ಒಂದು ವರ್ಡ್ಸ್ ಕೊಡ್ತೀವಿ, ಯಾವುದಾದ್ರೂ ವರ್ಡ್ಸ್ ಇಲ್ಲಿ ಕೊಡ್ತೀವಿ ನೋಡಿರಿ. ನೀವೇ ಇದನ್ನು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವುದಪ್ಪ ವರ್ಡ್ಸು ಅಂತಂದರೆ ಕಿಟ್ಟಿ. ಕಿಟ್ಟಿ ಅನ್ನೋದೊಂದು ಶಬ್ದ ಇದು, ಹೌದಾ? KIT, ಕಿಟ್ಟಿ. ವೈ, ಕಿಟ್ಟಿ. ಇದೇನು ಮಾಡ್ತೀವಿ ನಾವು? ಸಿಂಗುಲರ್ ಐತಿ. ನೀವೇನು ಮಾಡ್ತೀರಿ? ಇದನ್ನು ಪ್ಲೂರಲ್ ಮಾಡಿರಿ ಅಂತಂದ್ರೆ ಬಡ ಏನು ಮಾಡ್ತೀರಿ? ಇದು ರೂಲ್ಸನ್ನು ಕರೆಕ್ಟಾಗಿ ನೋಡಿದರೆ ಮಾತ್ರ ನೀವೇನತ್ರಿ? KITIES ಹಚ್ತೀರಿ. ಏನಾಗುತ್ತೆ? ಇದು ಕರೆಕ್ಟ್ ಪ್ಲೂರಲ್ ಫಾರ್ಮ್. ನೀವೇನಾದರೂ ಇದು ಓವೆಲ್ಸ್ ಆಯಿತು ಅಥವಾ ಕಾನ್ಸನೆಂಟ್ ಆಯ್ತು ಅಂತ ನೋಡಲಾರ್ದನೆ KITYS ಹಚ್ಚಿದ್ರಪ್ಪ ಅಂತಂದ್ರೆ ಇದೇನಾಗುತ್ತೆ? ರಾಂಗ್. ನಾವೇನು ಮಾಡಬೇಕು? ವೈನ ಹಿಂದಿನ ಅಕ್ಷರ ಓವಲ್ಸ್ ಆಯಿತು ಕಾನ್ಸನೆಂಟ್ ಆಯ್ತು ಅನ್ನೋದು ಕರೆಕ್ಟಾಗಿ ನೋಡಿ ತಿಳ್ಕೊಂಡ್ರೆ ನಿಮಗೇನಾಗುತ್ತೆ? 1 ಅಂಕ ಬರುತ್ತೆ. ಇದು ತುಂಬ ಪ್ರಮುಖವಾದಂಥ ಮಾಹಿತಿ. ಈಗ 4 ರೂಲ್ಸ್ ಕಲ್ತಿರಿ ನೀವು. 5ನೇ ರೂಲ್ಸ್ ಏನೈತ್ರಿ ಅಂತಂದರೆ ನೌನ್ಸ್ ಎಂಡಿಂಗ್ ವಿತ್ FEF ಫ್ರಮ್ ಪ್ಲೂರಲ್ ಬೈ ಆ್ಯಡಿಂಗ್ VES ಇನ್ ಪ್ಲೇಸ್ ಆಫ್ FEF. ಅಂದರೆ FEF ಕೊನೆಗೊಳ್ಳುವ ಏಕವಚನಗಳು FEFಗಳ ಬದಲಾಗಿ VES ಪ್ರತ್ಯಯವನ್ನು ಹಚ್ಚಿಕೊಂಡು ಬಹುವಚನಗಳಾಗ್ತವೆ. ನಾವು ಈಗಾಗಲೇ 2ನೇ ರೂಲ್ಸು ಒಳಗೆ ಏನು ಮಾಡಿದ್ವಿ? 2ನೇ ರೂಲ್ಸ್ ಒಳಗೆ 5 ಅಕ್ಷರ ನೋಡಿದ್ವಿ ನಾವು. 2ನೇ ರೂಲ್ಸ್ ಒಳಗೆ 5 ಅಕ್ಷರ ನೋಡಿ ಏನು ಮಾಡಿದ್ವಿ? 5 ಅಕ್ಷರ ಜೊತೆಗೆ ಯಾವುದೇ ಅಕ್ಷರ ಏನಾಗಂಗಿಲ್ಲ, ಅದು ಚೇಂಜ್ ಆಗಂಗಿಲ್ಲ. ಅದು ನಾವೇನು ಮಾಡ್ತೀವಿ? ಅದು ಬರೀ ES ಅನ್ನು ಆ್ಯಡ್ ಮಾಡ್ತಿದ್ವಿ. 5 ಅಕ್ಷರಗಳು ಯಾವ್ಯಾವು? 5 ಅಕ್ಷರಗಳು ಯಾವ್ಯಾವು ಅಂತಂದರೆ ಒಂದು OCH ಮತ್ತು CH ಆಗಿರ್ಬೋದು, ಮತ್ತು SH ಆಗಿರ್ಬೋದು, X ಆಗಿರ್ಬೋದು. ಈ ಒಂದು 5 ಅಕ್ಷರಗಳ ಜೊತೆಗೆ ನಾವೇನು ಮಾಡ್ತಿದ್ವಿ? ಏನನ್ನು ಆ್ಯಡ್ ಮಾಡ್ತಿದ್ದಿಲ್ಲ, ES ಅನ್ನೇ ಆ್ಯಡ್ ಮಾಡ್ತಿದ್ವಿ, ಯಾವುದು ತೆಗಿತಿದ್ದಿಲ್ಲ. ಇಲ್ಲಿ ಏನು ಮಾಡಬೇಕು? 5ನೇ ರೂಲ್ಸ್ ಒಳಗಪ್ಪ ಅಂದರೆ F ಮತ್ತು FE ಮತ್ತು EF ಈ ಅಕ್ಷರಗಳು ಬಂದಿರ್ತಾವಲ್ಲ, ಈ ಅಕ್ಷರಗಳ ಬದಲಾಗಿ ನಾವೇನು ಹಚ್ಚಬೇಕು? ಈ ಅಕ್ಷರಗಳನ್ನು ತೆಗೆದುಬಿಡ್ಬೇಕು, ರಿಮೂವ್ ಮಾಡಬೇಕು. ಇವನು ರಿಮೂವ್ ಮಾಡಿ ಪ್ಲೂರಲ್ ವರ್ಡ್ ಮಾಡುವಾಗ ಇವುಗಳ ಸ್ಥಾನದೊಳಗೆ VES ಹಚ್ಚಿ ಪ್ಲೂರಲ್ ಮಾಡಬೇಕು. ಇಂಪಾರ್ಟೆಂಟ್ ಇದು. ಇದ್ರ ಮೇಲೆ ಜಾಸ್ತಿ ಪ್ರಶ್ನೆಗಳಾಗ್ತವೆ ನೋಡಿರಿ. ಒಂದೊಂದಾಗಿ ನೋಡ್ಕೊತ ಹೋಗ್ರಿ. ಈಗ ತೀಫ್ ಅಂದ್ರೇನು? ಕಳ್ಳ. ಇಲ್ಲೇನಿದೆ ನೋಡಿರಿ, ಎಂಡಿಗೆ EF ಇದೆ. EF ಬದಲಾಗಿ ನಾವೇನು EFನ ರಿಮೂವ್ ಮಾಡಬೇಕು. ಈ ರಿಮೂವ್ ಮಾಡಿ ಪ್ಲೂರಲ್ ಒಳಗೆ VES ಹಚ್ಚಬೇಕು. ಅಂದರೆ ಅದು ಸರಿಯಾದ ಪ್ಲೂರಲ್ ನೌನ್ಸ್ ಆಗುತ್ತೆ. ವೈಫ್ ಅಂದ್ರೇನು? ಹೆಂಡತಿ. ಇಲ್ಲೇನಿದೆ ನೋಡು, FE ಇದೆ. FEಯನ್ನು ರಿಮೂವ್ ಮಾಡಿ ಏನು ಮಾಡಬೇಕು? ಇಲ್ಲಿ ಆ FE ಜಾಗದಾಗ VES. ಊಲ್ಫ್ ಅನ್ನೋದು F ಅಂದಿದೆ ಲಾಸ್ಟ್. ನಾ ಹೇಳಿದ್ನಲ್ಲ ಇಲ್ಲಿ ರೂಲ್ಸ್ ಒಳಗೆ FEF ಈ ಒಂದು ಪದಗಳಿದ್ದಾಗ ಆ ಪದಗಳ ಬದಲಾಗಿ ಏನು ಹಚ್ಬೇಕಂತ ಹೇಳಿದೆ ನಾನು? VES ಹಚ್ಬೇಕಂತ ಹೇಳಿದೆ. ನೋಡಿ ಇಲ್ಲಿ ಊಲ್ಫ್ F ಅಂತೈತಿ. Fನ ರಿಮೂವ್ ಮಾಡಿ ಅದ್ರ ಜಾಗದೊಳಗೆ ಏನು ಹಚ್ಬೇಕು? VES. ಲೈಫ್ ಅಂದ್ರೆ ಏನು? ಜೀವನ. ಈ FE ಅನ್ನೋದು ರಿಮೂವ್ ಮಾಡಬೇಕು. ಅಲ್ಲೇನು ಹಚ್ಬೇಕು? VES ಹಚ್ಬೇಕು. ಇದು ಪ್ರಮುಖವಾದದ್ದು, ನೆನ್ಪಿಟ್ಕೊಳ್ಳೇಬೇಕು ನೀವು. ನೋಡಿರಿ ಇಲ್ಲಿ ಬಿಲೀಫ್ ಅಂದ್ರೆ ನಂಬಿಕೆ. ಆ Fನ ರಿಮೂವ್ ಮಾಡಬೇಕು, VES ಹಚ್ಚಬೇಕು. ಲೋಫ್ ಇದು Fನ ರಿಮೂವ್ ಮಾಡಿ LOAVES ಅನ್ನು ಆ್ಯಡ್ ಮಾಡಬೇಕು. ಮತ್ತು ಇಲ್ಲಿ ಲೀಫ್ ಅಂದರೆ ಏನು? ಎಲೆಗಳು. ಈಫ್ ಬಂದೈತಲ್ಲ, F ಬಂದೈತಿ. Fನ್ನು ರಿಮೂವ್ ಮಾಡಬೇಕು, VES. ನೀಫ್ ಅಂದರೆ ಏನು? ಕತ್ತರಿ, ಚಾಕು. ಈ ನೀಫ್ ಅನ್ನೋದನ್ನು FEಯನ್ನು ರಿಮೂವ್ ಮಾಡಿ VES ಹಚ್ಚಬೇಕು. ಕಾಫ್ಗೆ Fನ್ನು ರಿಮೂವ್ ಮಾಡಬೇಕು, VES. ಸೆಲ್ಫ್ Fನ್ನು ರಿಮೂವ್ ಮಾಡಬೇಕು, VES ಹಚ್ಚಬೇಕು. ಆಫ್ ಇದರೊಳಗೆ Fನ್ನು ರಿಮೂವ್ ಮಾಡಿ VES ಹಚ್ಚಿದ್ರೆ ಇದೇನಾಯಿತು? 1 ರೂಲ್ಸ್ ನಮಗೆ 5ನೇ ರೂಲ್ಸು ಕಂಪ್ಲೀಟ್ ಆಯಿತು. ಈ ಥರ ನೀವು ಇಂತಹ ವರ್ಡ್ಗಳು ಎಲ್ಲೆಲ್ಲಿ ಬಂದವಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ನಾಗ ನೀವು ಒಂದು ಕಡೆ ನೋಟ್ ಮಾಡಿಟ್ಕೊಂಡು ನೀವು ಅದನ್ನು ರೂಲ್ಸ್ಗೆ ಅಪ್ಲೈ ಮಾಡ್ತಾ ಹೋದರೆ ನೀವು ಪಾಠದಲ್ಲಿ
ಈಸಿಯಾಗಿ ಏನು ಮಾಡ್ತೀರಿ ವರ್ಡ್ಸ್ ನೌನ್ಸನ್ನು ಈಸಿಯಾಗಿ ಕಲಿತೀರಿ. ನಿಮ್ಮ ಮುಂದೆ ಇದ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ಯಾರ ಅಂತ ಮುಂದೆ ತೋರಿಸ್ತೀನಿ ನಾನು. ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದ ರೂಲ್ಸ್ ಏನಪ್ಪ ಅಂತಂದರೆ 6ನೇದು, ಸಮ್ ಸಿಂಗುಲರ್ ನೌನ್ಸ್ ರಿಮೇನ್ ಸಮ್ ಇನ್ ಪ್ಲೂರಲ್ ಫಾರ್ಮ್ಸ್. ಕೆಲವು ನಾಮಪದಗಳು ಏಕವಚನದಿಂದ ಬಹುವಚನ ಆಗುವಾಗ ಯಾವುದೇ ಬದಲಾವಣೆ ಹಾಗೆ ಉಳಿತಾವೆ. ನೀವೇನು ಮಾಡಿದ್ರಿ, ಕೆಲವಕ್ಕೆ ಎಸ್ ಹಚ್ಚಿದ್ರಿ, ಬುಕ್ಸು, ಫ್ರೆಂಡ್ಸು ಹಚ್ಚಿದ್ರಿ. ಕೆಲವು ಸಿಂಗುಲರ್ ಇದ್ದದ್ದೇ ಪ್ಲೂರಲ್ ಮಾಡಿ ಎಸ್ ಹಚ್ಚಿದ್ರಿ. ಇನ್ನು ಕೆಲವು ಏನು ಮಾಡಿದ್ರಿ, SH CH SS O 2ನೇ ರೂಲ್ಸ್ ಒಳಗೆ ಅವು ಏನಾದರೂ ಅಕ್ಷರ ಬಂದಿದ್ರೆ ಅವ್ನು ರಿಮೂವ್ ಮಾಡಲಾದ್ರೆ ಅದ್ರ ಜೊತೆಗೆ ES ಆ್ಯಡ್ ಮಾಡಿದ್ರಿ 2ನೇ ರೂಲ್ಸು. 3ನೇ ರೂಲ್ಸ್ ಏನು ಮಾಡಿದ್ರಿ, 3ನೇ ರೂಲ್ಸ್ ಒಳಗೆ ಏನು ಮಾಡಿದ್ರಿ ನೀವು, ವಾಯಿಂದ ಏನಾದರೂ ಅಕ್ಷರ ಎಂಡ್ ಆಗಿತ್ತಪ್ಪ, ಅದ್ರ ಹಿಂದೆ ಕಾನ್ಸನೆಂಟ್ ಇತ್ತಪ್ಪ ಅಂದ್ರೆ ನೀವು ಆ ವಾಯನ್ನು ರಿಮೂವ್ ಮಾಡಿ, ಕಾನ್ಸನೆಂಟ್ ಇತ್ತಪ್ಪ ಅಂತಂದರೆ ವಾಯನ್ನು ರಿಮೂವ್ ಮಾಡಿ IS ಹಚ್ತಿದ್ವಿ. ಅದೇ ಒಂದು ವೇಳೆ ವಾಯಿಂದ ಓವೆಲ್ಸ್ ಇದ್ದರೆ ಹಂಗೆ ಏನು ಮಾಡ್ತಿದ್ರಿ, IS ಹಚ್ಚುತ್ತಿದ್ರೆ 4ನೇ ರೂಲ್ಸ್ನಾಗ. 5ನೇ ರೂಲ್ಸ್ನಾಗ ಏನು ಮಾಡಿದ್ರಿ, FE EFಗಳಿಂದ ಕೊನೆಗೊಳ್ಳುವ ಏಕವಚನಗಳಿಗೆ ನೀವು FE ಮತ್ತು Fನ್ನು ತೆಗೆದು VS ಹಚ್ಚಿದ್ರಿ. 6ನೇ ರೂಲ್ಸ್ ಒಳಗೆ ಏನು ಮಾಡ್ತೀವಿ ಅಂದರೆ, ಕೆಲವು ನಾಮಪದಗಳು ಏಕವಚನದಿಂದ ಬಹುವಚನ ಆಗುವಾಗ ಯಾವುದೇ ಬದಲಾವಣೆ ಹೊಂದಂಗಿಲ್ಲ, ಹೆಂಗಿದ್ದು ಹಂಗೆ ಇರ್ತಾವೆ. ನೋಡಿರಿ, ವಿಚಾರ ಮಾಡಿರಿ. ನೋಡಿರಿ, ಮಿಲ್ಕ್ ಹಾಲು ಅನ್ನೋದದು ಸಿಂಗುಲರ್ನಾಗ ಸೇಮ್ ಇರುತ್ತೆ, ಪ್ಲೂರಲ್ನಾಗ ಸೇಮ್ ಇರುತ್ತೆ. ಹಾಲುಗಳಂತೀವಿ ನಾವು ಕಾಮನಾಗಿ ಮಾತಾಡುವಾಗ. ಇಲ್ಲ, ಭೂಮಿನೇ ಅರ್ಥ ಅಂದ್ರೆ ಭೂಮಿ ಸಿಂಗುಲರ್ ಒಳಗೂ ಅರ್ಥ ಇರ್ತಾ, ಪ್ಲೂರಲ್ ಒಳಗೂ ಅರ್ಥ ಇರ್ತಾ. ಮೂನ್ ಸಿಂಗುಲರ್ ಒಳಗೂ ಮೂನ್ ಇರುತ್ತೆ, ಪ್ಲೂರಲ್ ಒಳಗೂ ಏನಿರುತ್ತೆ, ಅದು ಮೂನೇಗಿರುತ್ತೆ. ನೋಡ್ತು ವಾಟರ್ ನೀರು, ಅದು ಪ್ಲೂರಲ್ ಒಳಗೂ ನೀರು ಇರುತ್ತೆ. ಸನ್ ಸ್ಕೈ ಇನ್ನೂ ಇಂಥ ಹಲವಾರು ವರ್ಡ್ಸ್ ಬರ್ತವೆ. ನಾನು ನೆಕ್ಸ್ಟ್ ವಿಡಿಯೋ ಮಾಡಿದಾಗ ನಿಮಗೆಲ್ಲ ಒಂದು ಲಿಸ್ಟ್ ಮಾಡಿ ಹೇಳ್ತೀನಿ. ಇನ್ನೂ ಕೆಲವು, ಇದು ಎಷ್ಟನೇದು, 6ನೇ ರೂಲ್ಸ್ ಆಯಿತು. ಇನ್ನೂ ಒಂದು ರೂಲ್ಸ್ ಬರುತ್ತೆ ನಿಮ್ಗೆ 7ನೇದು. ಏನಪ್ಪ ಅಂತಂದರೆ, ಸಮ್ ಎಕ್ಸಾಂಪಲ್ಸ್ ಫಾರ್ ನಂಬರ್ಸ್. ಅಂದರೆ ಸಿಂಗುಲರು ಪ್ಲೂರಲ್ ಇದ್ದಾಗ ಅದರ್ ಚೇಂಜ್ ಆಕವು. ನಾಗಲೇ ಹೇಳಿದೆ ನಿಮಗೆ. ಚೈಲ್ಡ್ ಅಂದ್ರೇನು, ಮಗು. ಅದು ಮಗುಗಳು ಅಂತೀವಿ ನಾವು ಪ್ಲೂರಲ್ ಮಾಡುವಾಗ. ಇಲ್ಲ, ಏನಂತೀವಿ, ಚೈಲ್ಡ್ ಅದ್ದಿದ್ದು ಚಿಲ್ಡ್ರನ್ ಅಂತೀವಿ. ಚಿಲ್ಡ್ರನ್. ಫಾದ ಅದು ಸಿಂಗುಲರ್ ಆದಾಗ ಹಚ್ಬೇಡ ನೀವು. ಫೂಟ್ ಐತ್ರಿ ಟೀಚರ, ನಾವು ಅದನ್ನು ಪ್ಲೂರಲ್ ಮಾಡ್ತೀವಿ ಅಂತೇಳಿ ಹಚ್ಚಿದ್ರೆ ಅದು ರಾಂಗ್ ಆಗುತ್ತೆ. ಫೂಟ್ ಇದ್ದದ್ದು ಫೀಟ್. ಟೂತ್ ಅಲ್ಲು, ಅದೇನಾಗುತ್ತೆ ಪ್ಲೂರಲ್ ಒಳಗೆ ಟೀತ್. ಅದರ್ ಚೇಂಜ್ ಡಿಫ್ರೆಂಟಾಗಿ ಚೇಂಜ್ ಹಾಕೋ, ನೆನ್ಪಿಟ್ಕೋಬೇಕು. ಮೆನ್